ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವಕ್ ಮಾತಾಡ್ತಿರೋದು. ಒಂದು 3 ಎಕರೆ 30 ಗುಂಟೆ ಒಂದು ಜಮೀನು ಮಾರಾಟಕ್ಕೆ ಬಂದಿದೆ ನೋಡಿ. ಇದೇನು ನೋಡ್ತಿದ್ರೆ ಇದೇ ಜಾಗ ಮೆಟ್ಲಿಂಗ್ ರೋಡ್ಗೆ ಟಚ್ ಆದಂಗೆ ಇರೋದು ನೋಡಿ. ಇದೇನು ಟೊಮೊಟೊ ಹಾಕಿದ್ದಾರೆ, ಇದನ್ನು ಸೇರಿಸಿದೆ ಬೇರೆಯವ್ರಿಗೆ ಗುತ್ತಿಗೆ ಕೊಟ್ಟಿದ್ದಾರೆ ಅವರು. ಇದರಲ್ಲಿ ನಿಮಗೆ ಬೋರ್ವೆಲ್ ಏನಿಲ್ಲ, ಖಾಲಿ ಲ್ಯಾಂಡು ನಿಮಗೆ. ಇದು ಪಕ್ಕದ ಜಮೀನಿಂದ ನೀರು ತೊಗೊಂಡು ಅವರು ಫಸಲು ಮಾಡಿದ್ದಾರೆ, ಗುತ್ತಿಗೆ ಕೊಟ್ಟಿದ್ದಾರಲ್ಲ ಅವರು ಪಕ್ಕದ ಜಮೀನಿಂದ ನೀರು ತೊಗೊಂಡು ಇದು ಮಾಡಿಕೊಂಡಿದ್ದಾರೆ. ಇದು 3 ಎಕರೆ 30 ಗುಂಟೆ ಬರೋವಂಥ ಜಾಗ. ಇದು ಗುಂಡ್ಲುಪೇಟೆ ಮತ್ತು ಊಟಿ ಮೈಸೂರು ನ್ಯಾಷನಲ್ ಹೈವೇ ಅಂದರೆ ಜಸ್ಟ್ ನಿಮಗೆ ಒಂದು 12 ಕಿಲೋಮೀಟ್ರ್ ಬರೋವಂಥ ಜಾಗ ಇದು. ಈ ಜಾಗದಿಂದ ನಿಮಗೆ ಕರೆಕ್ಟಾಗಿ ಮೈಸೂರಿಗೆ ಒಂದು 55 ಕಿಲೋಮೀಟ್ರ್ ಬರುತ್ತೆ, ಬ್ಯಾಂಗ್ಳೂರಿಗೆ 180 ಕಿಲೋಮೀಟ್ರ್ ಬರುತ್ತೆ. ಇದು ಬೇಗೂರು ಟೌನಿಗೆ ಬಂದು ಕರೆಕ್ಟಾಗಿ ಒಂದು 16 ಕಿಲೋಮೀಟ್ರ್ ಬರುತ್ತೆ ನೋಡಿ ಸರ್. ಇದೇನು ನೋಡ್ತಾ ಇದ್ದೀರಾ, ಫುಲ್ಲು ಟೊಮೊಟೊ ಕೂಡ ಹಾಕಿದ್ದಾರೆ. ಅವರು ಪಕ್ಕದ ಜಮೀನವರು ಗುತ್ತಿಗೆ ಮಾಡಿದಾರಲ್ಲ ಅವ್ರ ಜಮೀನಿಂದ ನೀರು ತೊಗೊಂಡಿದ್ದಾರೆ ಪಕ್ಕದ ಜಮೀನಿಗೆ. ಇದರಲ್ಲೇನು ಬೋರ್ ಇಲ್ಲ, ಬರೀ ಖಾಲಿ ಲ್ಯಾಂಡು. ಇದು ಮೆಟ್ಲಿಂಗ್ ರೋಡ್ಗೆ ಟಚ್ ಆಗಿರೋಂಥ ಜಾಗ. ಮೆಟ್ಲಿಂಗ್ ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಸರ್. ಇದೇನು ನೋಡ್ತಾ ಇದ್ದಾರೆ ಮ್ಯಾಪ್ ರೋಡ್, ಇದು ಇದೇ ಮೆಟ್ಲಿಂಗ್ಗೆ ಟಚ್ ಆಗಿರೋಂಥ ಜಾಗ ನೋಡಿ. ಇದೇನು ನೋಡ್ತಾ ಇದ್ದಾರೆ ಇದೇ ಜಾಗ ನಿಮಗೆ ಎರಡು ಕಡೆಯಿಂದನೂ ಬರ್ಬೋದು ಸರ್. ರೋಡು ಎರಡು ಕಡೆಯಿಂದ ರೋಡ್ ಇದೆ, ಒಳ್ಳೆ ಮ್ಯಾಪ್ ರೋಡು ನಿಮಗೆ ನೋಡಿ. ಅವ್ರ ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ. ರೋಡ್ ಮಾತ್ರ ಒಳ್ಳೆ ಅದ್ದೂರಿ ರೋಡು ಸರ್.